ಮೀಟಿಂಗ್ನಲ್ಲಿ ಗಲಾಟೆ ಆಗಿತ್ತು. ನೀವು ಮಾಧ್ಯಮದವರ ಸಭೆ ಇತ್ತು ಮೀಟಿಂಗು. ಸಭೆ ಆದ ನಂತರ ವಿಶ್ವನಾಥ್ ಅವರು ನಮಗೂ ಒಂದು ಸಣ್ಣ ಗಲಾಟೆ ಆಯಿತು. ಅದು ಗಲಾಟೆ ಆಗಿ ಪ್ರೆಸ್ ಸಭೆ ಇತ್ತು. ಪ್ರೆಸ್ ಸಭೆ ಆದಮೇಲೆ ಅವರು ಆಚೆ ಹೊರಟರು. ನಾನು ಒಳಗಡೆ ಹೋಗಿ, ಸರ್ ನಾನು ಹಿಂದೆ MTB ಸಾಹೇಬ್ರ ಹತ್ರ ನಿಮ್ಗೆ ಹಣ ಇಸ್ಕೊಟ್ಟಿದ್ದೆ, ನೀವು ಅವ್ರ ಮನೆಗೆ ಬಂದು ಒಪ್ಕೊಂಡಿದ್ರಿ, ನಿಮ್ಮ ಮಗನೂ ಬಂದು ಹಣ ಕೊಡ್ತೀವಿ ಒಪ್ಕೊಂಡಿದ್ರಿ. ಸೊ ಅದನ್ನು ಕಳೆದ 2025ನೇ ಇಸ್ವಿ ಸೆಪ್ಟೆಂಬರ್ 24ನೇ ತಾರೀಕು ವಿಶ್ವನಾಥ್ ಅವರು ಅವ್ರ ಮನೆಗೆ ಕರ್ಕೊಂಡು ಹೋಗಿದೆ. MTB ಹೊಸಕೋಟೆ ತಾಲೂಕಿನ MTB ಮಾಜಿ ಸಚಿವರ ಮನೆ. ಇವರು ಹಿಂದೆ MP ಆಗಿದ್ದಾಗ ನಾವು ಇವ್ರಿಗೆ ಹಣ ಇಸ್ಕೊಟ್ಟಿದ್ದೆ. ಹಣ ಇಸ್ಕೊಟ್ಟಾಗ ಅವರು ಇನ್ನು ವಿಶ್ವನಾಥ್ಗೆ 55 ಲಕ್ಷ 35 ಲಕ್ಷ ಕೊಟ್ಟಿದ್ದೀನಿಯಪ್ಪ, ನಾನು ನಿನಗೂ 20 ಲಕ್ಷ ಕೊಡ್ತೀನಿ, ನೀನು ಆಸ್ತಿ ಬರೀ. ನಾನು ವಾಪಸ್ ಬರ್ಕೊಟ್ಬಿಡ್ತೀನಿ ಕಣ ನಿನ್ನ ಹೆಸರಿಗೆ, ನಂಗೆ ಯಾಕೋ ಅಂದ್ಬಿಟ್ಟು ನನ್ನ ಆಸ್ತಿ ಅವ್ರಿಗೆ ಮಾರ್ಟ್ಗೇಜ್ ಮಾಡಿ ಕೊಟ್ಟಿದ್ದೆ. ಅದು ಅವರು ಸುಮ್ಗಿದ್ರು, ಮಾರ್ಟ್ಗೇಜ್ ಮಾಡಿ ಯಾವತ್ತಾರ ಬರ್ತಾನೆ ಅಂತ. ಇವರು ನಾವು MP ಇದ್ದಾಗ ಜೊತೇಲಿ ಅಕ್ಕಪಕ್ಕ ಬಲಗಡೆ ಎಡಗಡೆ ಕೂತ್ಕೊತಿದ್ದವರು ನಾವು. ನಾನು ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ. ಇವ್ರನ್ನ MP ಮಾಡಿದವರು ಕಾಂಗ್ರೆಸ್ ಪಕ್ಷ, ಮೈಸೂರು ಕೊಡಗು. ಇವರು ಹಿಂದೆ ಸೋತಿ ಸುಣ್ಣಾಗಿದ್ದರು, 2 ಕಡೆ KR ನಗರ ಸೋತಿ ಇವ್ರಿಗೆ ಏನೂ ಇತ್ತಿಲ್ಲ, ಅಧಿಕಾರ ಇತ್ತಿಲ್ಲ. ಇವ್ರಿಗೆ ಸಿದ್ದರಾಮಯ್ಯನವ್ರು ಕರ್ಕೊಬಂದು ಮಂಚಳಿ ಮಹದೇವ್ಗೆ ಸೀಟ್ ಕೊಡಬೇಕಿತ್ತು. ಅವತ್ತು ವಾಸು ಅವರು ಟಿ ಮಾದೇಗೌಡರು ಮೀಟಿಂಗ್ ಮಾಡಿ ವಿಶ್ವನಾಥ ಕೊಡಬೇಡಿ ಅಂತ ವಾದ ಮಾಡಿದ್ರು. ಹಳೆ ದೇವರಾದರ್ಸು ಹೊಸ ಹಳೆ ಮಾರ್ಕೆಟ್ ಬಿಲ್ಡಿಂಗಲ್ಲಿ ನಾವೆಲ್ಲ ಕೂಗಾಡಿ ವಿಶ್ವನಾಥ್ ಕೊಡಿ, MP ಸೀಟ್ ಕೊಟ್ಟು MP ಗೆದ್ದರು. ನಾನು ಚಾಮುಂಡಿ ಕ್ಷೇತ್ರದ ಮತದಾರ, ಜಿಲ್ಲಾ ಕಾಂಗ್ರೆಸ್ OBC ಅಧ್ಯಕ್ಷರಾಗಿದ್ದೆ. 12 ವರ್ಷ ಲೀಡಿಂಗಲ್ಲಿ ಗೆಲ್ಲಿಸ್ತೀವಲ್ಲ. ಮಡಿಕೇರಿ ಮೈಸೂರು ಎಲ್ಲ ಸುತ್ತಿ ಒದ್ದಾಡಿ ನಮ್ಮ ಕೈಲಿಂದ ಸ್ವಂತ ಇವ್ರತ 1 ರೂಪಾಯಿನೂ ಈಸ್ಕೊಂಡಿಲ್ಲ. ಇದೇ ಕೋರ್ಟ್ ಹತ್ರ ಬರೋ 500 ರೂಪಾಯಿ ಕೊಡೋಕ್ಕೆ ಬಂದರೆ ನಾವು ಈಸ್ಕೊಳ್ಳಿಲ್ಲ. ನಾವು 1000 ರೂಪಾಯಿ ಖರ್ಚು ಮಾಡಿ ಇವ್ರನ್ನ ಗೆಲ್ಲಿಸ್ತು. ಚಾಮುಂಡೇಶ್ವರಿ ಸನ್ನಿಧಿ ನಾಮಿನೇಷನ್ ಎಲ್ಲ ಹೋಗಿ ಖರ್ಚು ಮಾಡಿ ಗೆದ್ದ ನಂತರ ಏನೋ ಒಂದು ತೊಂದರೆ ಇದೆ ಕಣ ಅಂತ ಇವ್ರ ಮಗ ರಿಕ್ವೆಸ್ಟ್ ಮಾಡ್ದೆ, ನಿಂಗೆ MTB ನಾಗರಾಜ್ ಚೆನ್ನಾಗಿದೆಯೇ ಮಾವ ಅಂತಾನೆ, ಈಗಲೂ ಮಾವ ಅಂತಾನೆ, ಮಾವ ಸಾಲ ಕೊಡಿಸೋ ಅಂತ ಕರ್ಕೊಂಡು ಹೋದ. ಇವ್ರು ಹೋದ ತಕ್ಷಣ ಅವರು ಕೂತ್ಕೊಂಡು 50 ಲಕ್ಷ ಕೇಳಿದ್ರು. ಅವರು MPನವ್ರು ಧಾರಾಳದ ಮನಸ್ಸು, ನಮ್ಮ ಸಮಯ ಎಲ್ಲರೂ ಸಹಾಯ ಮಾಡ್ತಾರೆ. 50 ಲಕ್ಷದಲ್ಲಿ 35 ಲಕ್ಷ ಕ್ಯಾಶ್ ಎತ್ಕೊಟ್ರು. ಇವಾಗ ಕೂತ್ಕೊಂಡು ತಿಂಡಿ ತಿಂದ. ಮಗನಿಗೆ ದುಡ್ಡು ಇಟ್ಕೊಂಡು ಬಂದ್ಬಿಟ್ಟ ಮೇಲೆ ನಾವು ವಿಶ್ವನಾಥ್ ಇದ್ರ ಜೊತೆ ಇವ್ರ ಕಾರಲ್ಲೇ, ಇವರು MP ಕಾರಲ್ಲೇ. ಇವರು ವಿಶ್ವನಾಥ್ ಅವ್ರ ಮಗ ವಿಶ್ವನಾಥ ಗನ್ಮೇನ್ ಶಿವಶಂಕರ್ ಅಂತೇಳಿ, ವಿಶ್ವನಾಥ್ ಡ್ರೈವರ್ ರಾಜು ಅಂತಿದ್ದ. ವಿಶ್ವನಾಥ್ ಅವರ ಸಂಬಂಧಿ ಒಬ್ಬ MP ಮಂಚನಹಳ್ಳಿ ಇವನಿದೇನು ಹೆಸರು ಹೇಳ್ತೀನಿ, ಮಂಚನಹಳ್ಳಿ ಮಾದೇವಲ್ಲ, ಮಂಚನಹಳ್ಳಿ ಅವನೊಬ್ಬ, ಇವನು ವಿಶ್ವನಾಥ್ ಮಗ ಜೊತೆ ಇರ್ತಾರೆ. ಅವ್ರು ಹೋಗಿ ದುಡ್ಡು ಇವರೇ ಇಸ್ಕೊಂಡ್ರು. ಅಲ್ಲ 30 ಲಕ್ಷ 35 ಲಕ್ಷ ಇಸ್ಕೊಂಡು ಬಂದ್ಬಿಟ್ಟು ಅಧಿಕಾರ ಇದೆಯಲ್ಲ ಏನೋ ಸೆಟ್ಲ್ಮೆಂಟ್ ಮಾಡಿಬಿಡ್ತಾರೆ ಅಂತ ನನ್ನ ಅಭಿಪ್ರಾಯ. ನಾನು ಇವ್ರು ಆದಮೇಲೆ ಓದ್ತೀನಿ, ಮತ್ತೆ 1-2 ತಿಂಗಳು ಮನೆಗೆ ಹೋದೆ. ಬರೋ ಇಲ್ಲಿ ಮೈಸೂರು, ಇವೆಲ್ಲ ಮೈಸೂರಿನವರೆಲ್ಲ ನೀವೆಲ್ಲ ಸರಿ ಇಲ್ಲ, ಬರೀ ನೀನು ಆಸ್ತಿ. ನಾನು ಆಯ್ತಣ್ಣ, ಹೆಂಗಣ್ಣ ಬರೆಯೋದು ಮೈಸೂರಲ್ಲಿ, ನಮಗೆಲ್ಲ ಮಾರ್ಟ್ಗೇಜ್ ಇಷ್ಟು ಕಣ. ನಾನು ಮೈಸೂರು ಹತ್ರ ಅಗ್ರಿಮೆಂಟ್ ಅಲ್ಲ ಕೊಟ್ಬಿಟ್ಟೆ. ನಂಗೆ 10 ಲಕ್ಷ 12 ಲಕ್ಷ ಕೊಟ್ಟು ಅವರು DD ಬರೆದ್ಬಿಟ್ಟು ಅವ್ರಿಗೆ ಮಾರ್ಟ್ಗೇಜ್ ಇಷ್ಟ ಅವ್ರ ಖಾತೆ ಆಗಿ ಕುಣಿಸ್ಕೊಂಡಿದ್ದಾರೆ. ಕಾಲಕ್ರಮೇಣ ಟರ್ಮ್ ಮುಗೀತು, ವಿಶ್ವನಾಥ್ ಟರ್ಮ್ ಮುಗೀತು, ಹಣ ಹಿಂಗಾಯ್ತು. ನೀವು ಅವನು ಮಾಡ್ಕೊಂಡಿದ್ದೀರಿ, ನನ್ನ ಮಗ ನೀವು ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಅಂತ. ನಿಮ್ಮ ಮಗ ನಾವು ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ. ಆಯಿತು, ಮಗನ ಕೇಳಿದೆ. ಮಗ ಇವತ್ತು ನಾಳೆ ಈ ತಿಂಗಳು, ಮಾಮ ಬರೋ ತಿಂಗಳು ಅವನು ಭರವಸೆ ಕೊಟ್ಕೊಂಡೇ ಬಂದ. ಅದು ಆಗಲಿಲ್ಲ. ಕೊನೆಗೆ ನಮಗೂ ಇವ್ರಿಗೆಲ್ಲ ಅವ್ರ ಮಗನು ನಮಗೂ ಮಾತು ಗಲಾಟೆ ಎಲ್ಲ ಆಯಿತು. ಅಂಕಲ್ ಬಸ್ ಹತ್ರ ಗಲಾಟೆ ಆಯಿತು. ಇವ್ರ ಮಗ ನೀನು ದುಡ್ಡೇ ಕೊಟ್ಟಿಲ್ಲ, ಏನು ಮಾಡ್ಕೊ ಅಂತೇಳಿ ನನ್ನ ಜೊತೇಲಿ ಇಬ್ಬರು ಒಡೆಯರ್ ಜವರೇಗೌಡರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರೇವಣ್ಣ ಇದ್ದರು. ಅವರೇ ಬಿಡಿಸಿ ನಾನು ಕರ್ಕೊಂಬಿಟ್ಟು ದುಡ್ಡು ಕೊಟ್ಬಿಟ್ಟಿದೆಯಾ ಅವ್ರ ಅಪ್ಪನಿಗೆ ಒಪ್ಸೋಣ ಅಂತ ಕರ್ಕೊಬಂದ್ಮೇಲೆ ಗಲಾಟೆ ಆದ. ನಿಮ್ಮ ಅಪ್ಪ ಏಟು ಪಾಡು ಕೈ ಮೇಲೆ ಹಾಸ್ಕೊಳಕ್ಕೆ ಹೋದು, ಬೇಡ ಕಣ ಇವೆಲ್ಲ ಬೇಡ ಅಂತ. ಆಗ ಮತ್ತೆ ಇವ್ರ ತಂದೆಗೆ ಒಪ್ಪಿಸ್ತು, ಅಣ್ಣ ನಿಮ್ಮ ಮಗ ಮಾಡಿದ್ದಾನೆ ಸರಿ ಅಣ್ಣ, ಕಾಡ ಆಫೀಸ್ MLC ಆಫೀಸ್ ಹೌದು, ಅದಂಗೂ ಗೊತ್ತಿತ್ತು, ಸ್ವಲ್ಪ ಮಾಡೋಣ ಕರೆದು ಮಾತಾಡೋಣ. ಅವರು 2 ತಿಂಗಳ 3 ತಿಂಗಳಾಯಿತು, 6 ತಿಂಗಳ. ನಾವು ಹೆಂಡತಿ ಮಕ್ಕಳು ನಮ್ಮ ಅಕ್ಕ ತಂಗಿಗಳು KR ನಗರದ ಮನೆಗೆ ಹೋಗಿ ಅಲ್ಲಿ ಅಡ್ಡ ಬಿದ್ದೋ ಕಾಲಿಗೆ ಬಿದ್ದೋ. ಇದು ಆನ್ಸಿಸ್ಟರ್ ಪ್ರಾಪರ್ಟಿ ಬರ್ಕೊಟ್ಟಿದ್ವಿ. ನಮ್ಮ ಮಕ್ಕಳ ಅಕ್ಕ ತಂಗಿರು 5-6 ಜನ ಅಕ್ಕ ತಂಗಿರು ನಾವೆಲ್ಲ ಹೋಗಿ ಅಡ್ಡ ಬಿದ್ದು ಇವರು ಇವತ್ತು ನಾಳೆ 1 ವರ್ಷ ಆಗೋಯ್ತು. ಅದಾದ ನಂತರ ಮತ್ತೆ ಡಿಸೆಂಬರ್ ತಿಂಗಳು 25ನೇ ತಾರೀಕು ಇಸ್ವಿಲಿ LHಲ್ಲಿ HM ರೇವಣ್ಣ ಕರ್ಕೊಂಡೋಗಿ ಇವ್ರ ತಕ್ಕೆ ಕೂತ್ಕೊಂತ. ಅಲ್ಲಿ ವಿರೂಪಾಕ್ಷಪ್ಪ ಅಂತ ನಮ್ಮವ್ರು MP ex-MP ಇದ್ದರು, ಇವರೆಲ್ಲ ಊಟ ಮಾಡ್ತೀವಿ. ಅಲ್ಲಿ ನಾನು MP ಇರಲಿ, ನಮ್ಮ ಹಣ ಸೆಟ್ಲ್ಮೆಂಟ್ ಮಾಡಿಬಿಡಿ. ನಾನು ಯಾಕೋ ನಾನು ನಿಮ್ಮ ಹತ್ರ ಬಂದಿದ್ದೆ, ನಾನು
ಅದು ಎಲ್ಲಿ ಹೆಚ್ಚಲ್ಲಿ ಗಲಾಟೆ ಮಾಡೋಕ್ಕೆ ಬರೋಲ್ಲ. ಏಯ್ ಆಚೆ ಕಳ್ಸೋ ಈ ಸೊಳ್ಳೆ ಮಗನ ಹಾಗೆ ಹೀಗೆ ಅಂತ ಇವ್ನು ಕೆಟ್ಟದಾಗ ಬೈದ, ಅಲ್ಲೂ ಬೈಸ್ಕೊಂಡು ಬಂದ್ಬಿಟ್ಟೆ. ಅಲ್ಲೂ ಹೆಂಡ್ರು ಅಂತ ಬೈದ. ಪಾಪ 77ನೇ ವಯಸ್ಸಲ್ಲಿ ನಮ್ಮ ಹೆಂಡ್ರು